ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಮಾಡೋ ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಒಂದು ಖುಷಿ ವಿಷಯನ ನಿಮಗೆಲ್ಲ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ. ಇದು ಎಲ್ಲ ಯೂಟ್ಯೂಬರ್ಗಳ ಡ್ರೀಮ್ ಕೂಡ ಆಗಿರುತ್ತೆ, ನಮ್ಮದು ಕೂಡ ಆಗಿತ್ತು. ಸಕ್ಸಸ್ಫುಲಿ ನಾವು ಈ ಜರ್ನಿನ ಕಂಪ್ಲೀಟ್ ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ಆಗಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಜರ್ನಿಗೆ ಸಪೋರ್ಟ್ ಮಾಡಿದ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 28 ದಿನಗಳಲ್ಲಿ 3000 ವಾಚ್ ಅವರ್ನ ನಾನು ಹೇಗೆ ಕಂಪ್ಲೀಟ್ ಮಾಡಿದೆ, ಇದಕ್ಕೇನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದೆರಡು ಟಿಪ್ ಕೂಡ ನಿಮಗೆ ಶೇರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಟಿಪ್ ಏನಪ್ಪ ಅಂದರೆ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಫಸ್ಟು ವಿಡಿಯೋನ ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಹೇಗೆ ಅಪ್ಲೋಡ್ ಮಾಡೋದು ಅಂದರೆ, ಈಗ ನೀವು ವೀಕ್ಲಿ ಒನ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ವೀಕ್ಲಿ ಒನ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಹೋಗಬೇಕು. ಇಲ್ಲ ಅಂದರೆ ನೀವು 3 ಡೇಸ್ ಒನ್ಸ್ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ 3 ಡೇಸ್ ಒನ್ಸ್ ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ ಯೂಟ್ಯೂಬ್ ನಿಮ್ಮ ವಿಡಿಯೋನ ರೆಕಮೆಂಡ್ ಕೂಡ ಮಾಡುತ್ತೆ, ಹಾಗೆ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಯಾವುದೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಹೇಗೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ಆದಷ್ಟು ಲಾಂಗ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಲಾಂಗ್ ವಿಡಿಯೋ ಮಾಡೋದ್ರಿಂದ ನೀವು ಬೇಗ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ನನ್ನ ಯೂಟ್ಯೂಬ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ಕ್ವಿಕ್ಕಾಗಿ ಹೇಳ್ತೀನಿ. ಫಸ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 3 ಇಯರ್ಸ್ ಬಿಫೋರ್ ಸ್ಟಾರ್ಟ್ ಮಾಡಿದ್ದೆ. ಆಗ ನನ್ನ ಮಗ ಲಕ್ಕಿ ತುಂಬ ಚಿಕ್ಕವನಿದ್ದ. ಸೊ ಅವನಿಗೋಸ್ಕರ ಅಂತ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಕೆಲವು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಬಂದೆ. ಆ ಟೈಮಲ್ಲಿ ಸ್ವಲ್ಪ ನನ್ನ ಮಗನಿಗೆ ಹೆಲ್ತ್ ಇಶ್ಯೂ ಆಗ್ತಾ ಇತ್ತು. ಮನೇಲಿ ಪೇರೆಂಟ್ಸ್ ಎಲ್ಲ ಹೇಳ್ತಿದ್ರು, ಸೊ ವಿಡಿಯೋ ಮಾಡಬೇಡ, ಇದರಿಂದ ಅವನಿಗೆ ದೃಷ್ಟಿ ಆಗ್ತಿದೆ, ಹಾಗೆ ಹೀಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ನಾನೇನು ಮಾಡಿದೆ ಅಂದರೆ ಆಗ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ದಿನಗಳಾದಮೇಲೆ ನಾವು ಇಂಡಿಯಾಯಿಂದ ಒಮಾನ್ಗೆ ಶಿಫ್ಟ್ ಆದ್ವಿ. ಸೊ ಇಲ್ಲಿ ನಾನು ಫ್ರೀಯಾಗೇ ಇದ್ದೆ. ಸೊ ಮನೇಲಿ ಇರ್ತಾ ಇದ್ದೆ, ಅವ್ರು ಆಫೀಸ್ಗೆ ಹೋಗ್ತಾ ಇದ್ರು. ಲಕ್ಕಿ ಸ್ಕೂಲ್ಗೆ ಹೋದಾಗ ನನಗೂ ಫ್ರೀ ಟೈಮ್ ಇರ್ತಿತ್ತು, ನಾನು ಫ್ರೀಯಾಗಿರ್ತಿದ್ನಲ್ಲ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ, ಹೇಗನ್ಸುತ್ತೆ ನಿಂಗೆ ಅಂತ. ಸೊ ಸರಿ, ಓಕೆ, ನಂದು ಆಲ್ರೆಡಿ ಚಾನಲ್ ಇದೆ, ಸೊ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಯೂಟ್ಯೂಬ್ನ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಥರ್ಡ್ ಟಿಪ್ ಬಂದು, ಸೊ ನೀವು ಯೂಟ್ಯೂಬ್ನ ಓಪನ್ ಮಾಡಿ ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಅಲ್ಲಿ ವಿಡಿಯೋ ಕ್ವಾಲಿಟಿ ಅಂತ ಇರುತ್ತೆ. ಸೊ ಆ ವಿಡಿಯೋ ಕ್ವಾಲಿಟಿಲಿ ನೀವು ಅಪ್ಲೋಡ್ ಇನ್ ಹೈ ಕ್ವಾಲಿಟಿ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಅಪ್ಲೋಡ್ ಮಾಡೋವಂಥ ವಿಡಿಯೋ ಹೈ ಕ್ವಾಲಿಟಿಲಿ ಅಪ್ಲೋಡ್ ಆಗುತ್ತೆ. ಸೊ ನೀವು ಯಾವುದೇ ಕ್ಯಾಮ್ರಾದಲ್ಲಾದರೂ ಮಾಡ್ಬೋದು, ಇಲ್ಲ ಫೋನಲ್ಲಾದರೂ ವಿಡಿಯೋ ಮಾಡ್ಬೋದು. ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಲ್ಲ ಅಂತ ಅಂದರೆ ವಿಡಿಯೋ ಲೋ ಕ್ವಾಲಿಟಿಲಿ ಅಪ್ಲೋಡ್ ಆಗುತ್ತೆ. ಇದರಿಂದ ನಿಮಗೆ ವ್ಯೂಸ್ ಕೂಡ ಕಮ್ಮಿ ಆಗ್ಬೋದು. ಎಷ್ಟೇ ಡೆಡಿಕೇಶನ್ ಹಾಕಿ ವಿಡಿಯೋಸ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಆಗ್ತಾ ಇರಲ್ಲ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಇದೇ ಥರ ಆಗ್ತಾ ಇತ್ತು, ವಿಡಿಯೋಗಳಿಗೆ ವ್ಯೂಸ್ ಆಗ್ತಾ ಇರಲಿಲ್ಲ. ಸೊ ಮಧ್ಯದಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಸೊ ಸಾಕಪ್ಪ ಯೂಟ್ಯೂಬ್ ಮಾಡೋದಕ್ಕಾಗಲ್ಲ, ಸೊ ಮಾಡೋದ್ರಿಂದ ಯಾರೂ ನೋಡೋದಿಲ್ಲ, ವ್ಯೂಸ್ ಆಗ್ತಾ ಇಲ್ಲ, ಸೊ ಸ್ಟಾಪ್ ಮಾಡೋಣ, ಇದು ಒಂಥರ ಹೆಡ್ಡೇಕ್ ಥರ ಅನಿಸ್ಬಿಟ್ಟಿದೆ, ನನಗೆ ಸಾಕಾಗ್ತಾ ಇದೆ, ಸ್ಟಾಪ್ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನಪ್ಪ ಹೇಳಿದ್ರು ಅಂದರೆ, ಈಗ ನೀನು ಡಿಗ್ರಿಗೆ ಜಾಯ್ನ್ ಆಗ್ತೀಯಾ, ಜಾಯ್ನ್ ಆದರೆ ಇಮಿಡಿಯೇಟ್ ನಿಮಗೆ ಸರ್ಟಿಫಿಕೇಟ್ ಸಿಕ್ಬಿಡಲ್ಲ, ಸೊ ನೀನು 3 ಇಯರ್ಸ್ ಓದಲೇಬೇಕು. ಇದು ಅದೇ ಥರ. ಸೊ ನೀನು ಅಪ್ಲೋಡ್ ಮಾಡ್ತಾ ಇರು, ಸೊ ನಿಂಗೆ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದರು. ಹಾಗೆ ನಾವು ವಿತಿನ್ 4 ಮಂತ್ಸಲ್ಲಿ ನಾವು 3K ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಕೂಡ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ಆಗಿರೋ ನನ್ನ ಹಸ್ಬೆಂಡ್ಗೆ ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇರೋದು ನಮ್ಮಮ್ಮ. ಸೊ ನಾನು ಯಾವುದೇ ವಿಡಿಯೋ ಹಾಕಲಿ ನೋಡ್ತಾರೆ, ಹಾಗೆ ಸ್ಟೇಟಸ್ಗೆ ಹಾಕ್ಕೊಂಡು ನನಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಹಾಗೆ ನನ್ನ ಬ್ರದರ್ ಆಗಿರ್ಬೋದು, ನನ್ನ ಕೋ-ಸಿಸ್ಟರ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್, ಹಾಗೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ನಾನು ಈ ಮೂಲಕ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್, ನೀವು ಈಗ 5 ಮಿನಿಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ 5 ಮಿನಿಟ್ಸ್ ವಿಡಿಯೋನ ಸ್ಕಿಪ್ ಮಾಡದೆ 12 ಜನ ನೋಡಿದ್ರೆ ಮಾತ್ರ ನಿಮ್ಮದು 1 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ.
ಸೊ 1 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ 12 ಜನ ಸ್ಕಿಪ್ ಮಾಡದೆ ನಿಮ್ಮ ವಿಡಿಯೋನ ನೋಡಬೇಕು. ಬರೀ 3 ಮಿನಿಟ್ಸು 5 ಮಿನಿಟ್ಸು ಒಂದು 8 ಮಿನಿಟ್ಸ್ ವಿಡಿಯೋ ಮಾಡೋ ಬದಲು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ವಿಡಿಯೋನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ವಾಚ್ ಅವರ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ನೀವು ವಿಡಿಯೋ ಮಾಡೋದಕ್ಕೆ ಯಾವಾಗಲೂ ಫೋನ್ನ ಹಾರಿಸಾಂಟಲ್ ಇಟ್ಕೊಂಡು ವಿಡಿಯೋ ಮಾಡಿ. ನಾರ್ಮಲ್ ವಿಡಿಯೋ ಮಾಡೋದಾದರೆ, ಈ ಶಾರ್ಟ್ಸ್ ಎಲ್ಲ ಮಾಡ್ತೀರಾ ಅಂದರೆ ನೀವು ವರ್ಟಿಕಲ್ ಆಗಿ ಇಟ್ಕೊಂಡು ಮಾಡಬೇಕು. ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂದರೆ ಕೆಲವರು ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಹಾಗೆ ಟ್ರೆಂಡರ್ ಇರೋ ಕೆಲವು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಹೋಗಿ, ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಈಗ 4th ಟಿಪ್ ಬಂದು ತುಂಬ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ, ನೀವು ವಿಡಿಯೋನ ಅಪ್ಲೋಡ್ ಮಾಡೋ ಟೈಮ್. ಸೊ ನೀವು ಯಾವ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಯಾವ ಟೈಮಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ನೀವು ಅದು ಅಬ್ಸರ್ವ್ ಮಾಡಬೇಕು ಅಂದರೆ ಫಸ್ಟು ನೀವು ವಿಡಿಯೋನ ಮಾರ್ನಿಂಗಲ್ಲಿ ಅಪ್ಲೋಡ್ ಮಾಡಿ ನೋಡಿ. ಆಗ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ಮಾರ್ನಿಂಗ್ ಟೈಮಲ್ಲೇ ಅಪ್ಲೋಡ್ ಮಾಡ್ತಾ ಹೋಗಿ. ಇಲ್ಲ ಮಧ್ಯಾಹ್ನ ಅಪ್ಲೋಡ್ ಮಾಡಿ ನೋಡಿ, ಇಲ್ಲ ಅಂದರೆ ಸಂಜೆನೂ ಅಪ್ಲೋಡ್ ಮಾಡಿ ನೋಡಿ. ಸೊ ನಿಮ್ಮ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಈ 3 ಟೈಮಲ್ಲಿ ಯಾವ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅಂತ ಅನ್ಸುತ್ತೆ, ಆ ಟೈಮಿಗೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ. ಇದರಿಂದ ವ್ಯೂವರ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. 5th ಟಿಪ್ ತುಂಬ ಇಂಪಾರ್ಟೆಂಟ್ ಟಿಪ್, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಡಿ. ಸೊ ನಿಮಗೆ ಗೊತ್ತಿರುತ್ತೆ ನಿಮ್ಮ ಚಾನಲಲ್ಲಿ ಯಾವುದು ವ್ಯೂಸ್ ಜಾಸ್ತಿ ಹೋಗ್ತಾ ಇದೆ ಅಂತ. ಸೊ ಯಾವ ಕಂಟೆಂಟ್ನ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಆ ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಚಾನಲ್ ವ್ಯೂಸ್ ಜಾಸ್ತಿ ಮಾಡ್ಕೋಬೋದು, ಹಾಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. 28 ದಿನಗಳಲ್ಲಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಈ ಒಂದು ಟಿಪ್ನ ದಯವಿಟ್ಟು ಫಾಲೋ ಮಾಡಿ. ಇದರಿಂದ ನೀವು ಆದಷ್ಟು ಬೇಗ ವಾಚ್ ಅವರ್ನು ಕಂಪ್ಲೀಟ್ ಮಾಡ್ಕೋಬೋದು, ಹಾಗೆ ಮಾನಿಟೈಸೇಷನ್ ಕೂಡ ಮಾಡ್ಕೋಬೋದು. ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಕೆಲವರು ಅಂದ್ಕೊಂಡಿರ್ತಾರೆ 3000 ವಾಚ್ ಅವರ್ ಕಂಪ್ಲೀಟ್ ಆದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಹಾಗಲ್ಲ. 3000 ವಾಚ್ ಅವರ್ ಕಂಪ್ಲೀಟ್ ಆದರೆ ಸೊ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಹಾಗೆ ಗೂಗಲ್ ಪಿನ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ನೀವು 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿರಲೇಬೇಕು, ಹಾಗೆ 1000 ಸಬ್ಸ್ಕ್ರೈಬರ್ ಆಗಿರಲೇಬೇಕು. ಸೊ ಇದಾದರೆ ನಿಮ್ಮ ಚಾನಲಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದು ನಿಮಗೆ ಡಾಲರ್ಸಲ್ಲಿ ಸಿಗ್ತಾ ಹೋಗುತ್ತೆ. ನಾನು 28 ಡೇಸಲ್ಲಿ 3000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದು ವಿತ್ ಪ್ರೂಫ್ ನಾನು ಇಲ್ಲಿ ಡಿಸ್ಪ್ಲೇಲಿ ಮೆನ್ಷನ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡ್ಕೊಳ್ಳೋದು, ಏನು ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಯಾವುದೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಯಾವ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ವ್ಯೂಸ್ನ ಜಾಸ್ತಿ ಮಾಡ್ಕೋಬೋದು, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.